ಇಡೀ ದಾಳಿ ಮುಗಿದ ಬೆನ್ನಲ್ಲೇ ಶಿವಶಂಕರಪ್ಪ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಮಂತ್ರಾಲಯಕ್ಕೆ ತೆರಳಿದ್ದಾರೆ ಕೆಪಿಎಸ್ಸಿ ಅಧ್ಯಕ್ಷರು. ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನ ಮಾಡಿಕೊಂಡಿದ್ದಾರೆ. ನ್ಯೂ BL ರಸ್ತೆಯ ಅಪಾರ್ಟ್ಮೆಂಟ್ನಲ್ಲಿ 2 ದಿನ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ತಲಾಶೆಯನ್ನು ಮಾಡಿರ್ತಾರೆ. ದಾಖಲೆಗಳನ್ನು ಮುಂದಿಟ್ಟು ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು, ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಇಷ್ಟಾದ್ರೂ ಕೂಡ ಶಿವಶಂಕರಪ್ಪ ಒಂದೇ ಒಂದು ಮಾತನ್ನು ಕೂಡ ಹೇಳಿರಲಿಲ್ಲ. ಶಿವಶಂಕರಪ್ಪ ಪುತ್ರಿ ಸುಮಾ, ಪತ್ನಿ ವಿಜಯಲಕ್ಷ್ಮಿ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು. ಡಾಲರ್ಸ್ ಕಾಲೋನಿ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಇಡಿ ಪರಿಶೀಲನೆ ನಡೆಸಿತ್ತು. ಪಶು ವೈದ್ಯಕೀಯ ನೇಮಕಾತಿ ಹಗರಣ ಕುರಿತು ಇಡಿ ಪ್ರಶ್ನೆಯನ್ನ ಮಾಡಿರುತ್ತೆ. ವಿಚಾರಣೆ ವೇಳೆ ಶಿವಶಂಕರಪ್ಪ ಮಂಕಾಗಿ ಕುಳಿತಿದ್ರು. ಇತ್ತ ಶಿವಶಂಕರಪ್ಪಗೆ ನೋಟಿಸ್ ಕೊಡೋದಕ್ಕೆ ಇಡಿ ಸಿದ್ಧತೆ ನಡೆಸಿದೆ. ಯಾಕಂತಂದ್ರೆ ಕೆಲವು ಮಹತ್ವದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರಲ್ಲಿ ಅಕ್ರಮದ ವಾಸನೆ ಇಡಿ ಅಧಿಕಾರಿಗಳ ಮೂಗಿಗೆ ಬಡಿದಿರುವಂಥದ್ದು. ಹೀಗಾಗಿ ಮುಂದಿನ ವಾರ ನೀವು ವಿಚಾರಣೆಗೆ ಬನ್ನಿ, ನಿಮ್ಮನ್ನು ನಾವು ವಿಚಾರಣೆ ನಡೆಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನೋಟಿಸನ್ನು ಕೊಡೋದಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಮನೆ ಮೇಲೆ ನಡೆದಂತಹ ದಾಳಿಯಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿರುತ್ತೆ. ಅಭ್ಯರ್ಥಿಗಳಾಗಿರಬಹುದು, ದಲ್ಲಾಳಿಗಳಾಗಿರಬಹುದು, ಇವರ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರ್ತಾರೆ. ಹೀಗಾಗಿ ದಾಖಲೆಗಳ ಆಧಾರದಲ್ಲಿ ನೋಟಿಸ್ ನೀಡೋದಕ್ಕೆ ಇಡಿ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಇನ್ನು ಶಿವಶಂಕರಪ್ಪ ಮತ್ತು ಶಿವಶಂಕರಪ್ಪ ಪುತ್ರಿ ಮತ್ತು ಕೆಪಿಎಸ್ಸಿ ಸದಸ್ಯರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತಂದರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ಹುದ್ದೆಯನ್ನು ನೀಡೋದಕ್ಕೆ ಇಂತಿಷ್ಟು ಹಣವನ್ನು ಫಿಕ್ಸ್ ಮಾಡಲಾಗಿತ್ತು. ನಿನ್ನೆ ಕೂಡ ಜೀಕರಣ ನ್ಯೂಸ್ ಒಂದು ಸುದ್ದಿಯನ್ನು ಬಿತ್ತರಿಸಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆಯೂ ಕೂಡ ಲೀಕ್ ಆಗಿತ್ತಾ ಅನ್ನೋ ಒಂದು ಅನುಮಾನ ಇಡಿಗೆ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಈ ಅಭ್ಯರ್ಥಿಗಳೇನು ಎಕ್ಸಾಮ್ ಬರೀತಾರಲ್ಲ, ಅವರನ್ನು ಒಂದು ರೆಸಾರ್ಟಲ್ಲಿ ಕೂರಿಸುವಂಥದ್ದು, ಕ್ವಶನ್ ಪೇಪರನ್ನು ಕೊಡುವಂಥದ್ದು, ಇಂಥದ್ದೇ ಪ್ರಶ್ನೆಗಳು ಬರುತ್ತೆ ಅಂತ ಹೇಳುವಂಥದ್ದು, ಅದಾದ ಮೇಲೆ ಉತ್ತರಗಳನ್ನು ಇಷ್ಟೇ ಬರಿಬೇಕು ಅಂತ ಹೇಳಿ ಅವರನ್ನು ಸಲೀಸಾಗಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವಂಥದ್ದು. ಅದೇ ರೀತಿಯಾಗಿ ಅವರಿಗೆ ಏನು ಗೋರ್ಮೆಂಟ್ ಜಾಬ್ ಪಕ್ಕಾ ಅನ್ನೋ ಒಂದು ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದುಕೊಂಡು ಅಕ್ರಮವನ್ನು ಎಸಗಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪ ಇದೆ. ಸದ್ಯ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಈಗಾಗಲೇ ರಾಜ್ಯಪಾಲರು ಏನು ಆದೇಶವನ್ನು ಕೊಟ್ಟಿದ್ರಲ್ಲ, ಅದನ್ನು ಕೋರ್ಟ್ ನಿರಾಕರಿಸಿರುವಂಥದ್ದು. ಹೀಗಾಗಿ ಮತ್ತೆ ಅವರು ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಆದರೆ ಸರ್ಕಾರ ಕೆಪಿಎಸ್ಸಿಯಲ್ಲಿ ನಡೆದಂತಹ ಅಕ್ರಮವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ಶಿವಶಂಕರಪ್ಪರನ್ನ ಮತ್ತೆ ಏನು ಸಸ್ಪೆಂಡ್ ಮಾಡಬೇಕು, ತನಿಖೆ ಆಗಬೇಕು, ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಆದರೆ ಇದರ ನಡುವೆ ಮಂತ್ರಾಲಯಕ್ಕೆ ತೆರಳಿದ್ದಾರೆ ಶಿವಶಂಕರಪ್ಪ ಸಾಹುಕಾರ್. ಅಲ್ಲಿ ರಾಯರ ದರ್ಶನವನ್ನು ಪಡೆದುಕೊಂಡು ಕುಟುಂಬಸ್ಥರೊಂದಿಗೆ ಕೆಲ ಕಾಲ ಕಳೆದಕ್ಕೆ ಹೋಗಿದ್ದಾರೆ. ಆದರೆ ಇಡಿ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಂಜಸವಾದ ಉತ್ತರವನ್ನು ಶಿವಶಂಕರಪ್ಪ ಕೊಟ್ಟಿಲ್ಲ. ಅವರ ಪುತ್ರಿ ಸಹ ಕೊಟ್ಟಿಲ್ಲ, ಅವರ ಪತ್ನಿ ಸಹ ಕೊಟ್ಟಿಲ್ಲ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಏನು ಉತ್ತರ ಕೊಡದೆ ಹೋದ್ರೂ ಕೂಡ ಆನ್ ಡಾಕ್ಯುಮೆಂಟ್ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ. ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂತಹ ಖಾತೆಗಳನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಅದರಲ್ಲಿ ಎಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ, ವಹಿವಾಟಾಗಿದೆ, ಯಾರ ಅಕೌಂಟಿಂದ ಎಷ್ಟು ಟ್ರಾನ್ಸ್ಫರ್ ಆಯಿತು, ಎಲ್ಲವೂ ಕೂಡ ಆನ್ ರೆಕಾರ್ಡ್ ಇರುತ್ತೆ. ಏನಾದರೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದ್ದಂತಹ ಸಂದರ್ಭದಲ್ಲಿ ಅದು ಪರಿಗಣನೆಗೆ ಬರೋದಿಲ್ಲ. ಆದರೆ ಖಾತೆ ಮುಖಾಂತರವಾಗಿ ವಹಿವಾಟೇನಾಗಿರುತ್ತಲ್ಲ, ಅದು ಪ್ರಮುಖವಾಗಿ ಇಲ್ಲಿ ಇಡಿ ಅಧಿಕಾರಿಗಳ ಕೈಗೆ ಸಿಗುವಂಥದ್ದು. ಆ ಸಂದರ್ಭದಲ್ಲಿ ಶಿವಶಂಕರಪ್ಪ ಸಾಹುಕಾರ್ಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಆದರೆ ಇಡಿ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ಶಿವಶಂಕರಪ್ಪ ಸಾಹುಕಾರ್ ಕೊಟ್ಟಿಲ್ಲ, ಅವರ ಕುಟುಂಬಸ್ಥರು ಕೂಡ ಕೊಟ್ಟಿಲ್ಲ. ಹೀಗಾಗಿ ನಿನ್ನೆ ಇಡಿ ಅಧಿಕಾರಿಗಳು ರೆಸಾರ್ಟ್ ಮೇಲೂ ಕೂಡ ದಾಳಿ ನಡೆಸಿರ್ತಾರೆ, ಮನೆಗಳ ಮೇಲೆ ದಾಳಿ ನಡೆಸಿರ್ತಾರೆ. ರಾಯಚೂರಲ್ಲೂ ರೇಡ್ ಆಗುತ್ತೆ. ಇನ್ನು ಮುಂದಿನ ವಾರ ನೀವು ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಮಂತ್ರಾಲಯದಿಂದ ಶಿವಶಂಕರಪ್ಪ ಸಾಹುಕಾರ್ ಯಾವಾಗ ಬರ್ತಾರೆ ಮತ್ತು ಅಲ್ಲಿಂದ ಏನಾದರೂ ಬೇರೆ ಕಡೆ ತೆರಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.